ಸುತ್ಕಾಮನುತನಾಮ ಜಯ ಕಾಮ ಚಾಮರ ಪರೋನಾಮ ಭೀಮ ಪರಸೀಮ ಕಾಮಹರ ನೇಮ ಪರನಾಮ ಸುಪ್ರೇಮ ರಾವಣ ಸಾರ್ವಭೌಮಾಕಿ ಜೈ ಬಲ ಬಹುಬಲ ಜೈ ಬಲ. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಪಾಕಾರಿ ಸಂತೂತ ಲೋಕಾದಿ ದೇವಿ ನಾಗೇಶ ಮೂಕ ಸಂರಕ್ಷಕ. ಪಾಕಾರಿ ಸಂತೋಷ ಲೋಕಾರಿ ಸೇವಿತ ನಾಗೇಶ ಮೂಕ ಸಂರಕ್ಷಕ. ರಾವಣ ದೇವ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ಸಾರ್ವಭೌಮಾಕಿ ಜೈ ಬಲ ಬಹುಬಲ ವಿಜಯ ಬಲ. ನಳಿನಿ ಕರ್ವಾಂಧವೆಲ್ಲವಂ ಕರಗತವೆನಿಸಿರ್ಕಂ ನಳಿನಿ ಗರ್ಭಾಂಧವೆಲ್ಲವಂ ಕರಗತವೆನಿಸಿರ್ಕಂ ಮಾಯೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಗೈಯಲ್ ರಹಸ್ಯ ಮಾಯೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಗೈಯಲ್ ಸುರನಾರಿಯರ ನವರಾಗ ನರ್ತನಗಳನ್ನು ವೀಕ್ಷಿಸುತ್ತೆ. ಸುರನಾರಿಯರ ನವರಾಗ ನರ್ತನಗಳನ್ನು ವೀಕ್ಷಿಸುತ್ತೆ. ಅಮರ ವಿಲಾಸ ವೈಭವದಿಂದರವ ಈ ದಶಗಂಟರಿಗೆ ಅದಾರು ದಾಟಿ ವಿಜಯ ಧ್ವಜವ ಮೆರಚಿ ಗೆಲಿಪೆ ದಶಮುಖನ ಸಿರಿಯ ವಿಜಯ ಕುಂಭಕರ್ಣ ವಿಜಯ ಧ್ವಜವ ಮೆರಚಿ ಗೆಲಿಪೆ ದಶಮುಖನ ಸಿರಿಯ ವಿಜಯ ಪ್ರಭಾಪೂರಿತಂ ಪ್ರತಿಧ್ವನಿವರ್ ಪ್ರಚಂಡ ಪರಾಕ್ರಮ ಶೋಭಿತಂ ಪ್ರಹಸ್ತ ಪ್ರಭಾಪೂರಿತಂ ಪ್ರತಿಧ್ವನಿವರ್ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶೋಪಜನಿತ ಯಶೋಲಭ ವಿಜಯ ಧ್ವಜವ ಮೆರಚಿ ಗೆಲಿಪೆ ದಶಮುಖನ ಸಿರಿಯ ವಿಜಯ. ವಿಭೀಷಣ ವಿಜಯ ಬದುಮಕರ ಪಿಡಿದು ನಲಿದು ದಶ ದಿಶಯ ನಿಲ್ತು ಮೆರವಿ
ವಿಜಯ ಬದುಕದ ಪಿಡಿದು ನಲಿದು ದಶ ದಿಶೆಯೊಳಿಲ್ತು ಮೆರವಿ ಅಖಿಲ ಲೋಕ ತರಿ ಸಮಾನರಹಿತ ರಹಸ್ಯ ಅಖಿಲ ಲೋಕ ತರಿ ಸಮಾನರಹಿತ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ ವಿಜಯ ಗಜಬ ಮೆರಸಿ ಗೆಲಿಪೆ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ಪ್ರಹಸ್ತ ಕುಂಭಕರ್ಣ ವಿಭೀಷಣ ಕುಮಾರು ಇಂದ್ರಜಿತ್ತು ನಾನಾರು ನಾನಾರು ನವ ಬ್ರಹ್ಮಲೊಬ್ಬರಾದ ಪೌಲಚ್ಚ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದೋಳೆಸರಾಂಕಿತ ಅಪ್ರತಿಭ ವೀರನು ಸತ್ಸೋಮರ್ಥ್ಯ ಬಲದೋಳು ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಎಳಕಾವತಿಯ ನಗರವನ್ನೇ ಅಳುಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಸಲಿ ಆದ ನನ್ನ ಪರಾಕ್ರಮಕ್ಕೆ ಸರಿಚಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಿರುವನು ಪ್ರಾಸ್ತ ಅವನಿರುವನು ಮಹಾಪ್ರಭು ವೀರ ಧೀರ ಸುರವರ ಕಂಠೀರವ ಮಹಾಪ್ರಭು ವೀರ ಧೀರನ ಭೀಕರ ಸುರವರ ಕಂಠೀರವ ನುರಿತ ಸುಖದಿ ನುರಿತ ಬರದಿ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಮಹಾಪ್ರಭು ಪರಶಿವನ್ನೇನು ಪರವ ಪಡೆದ ಲಂಕಾಧೀಶ್ವರ ಪರಶಿವನ್ನೇನು ಪರವ ಪಡೆದ ಲಂಕಾಧೀಶ್ವರ ನುರಿತ ಸುಖದಿ ನುರಿತ ಬರದಿ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನುರಿತ ಸುಖದಿ ನುರಿತ ಬರದಿ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಮಹಾಪ್ರಭು ನಿಮ್ಮ ಮಹಾಪ್ರಭು ಸರಿಯಾಗಿ ನುಡಿದಿರಿ ನಿಮ್ಮೆಲ್ಲ ಸರಿಸಾಟಿಯಾಗಿ ನಿಲ್ಲಬಲ್ಲವರು ಈ 14 ಲೋಕದಲ್ಲಿ ಯಾರೂ ಇಲ್ಲ ನಿಮ್ಮ ಹೆಸರನ್ನು ಕೇಳಿದ ಕೂಡಲೇ ಯಕ್ಷ ಗರುಡ ಗಂಧರ್ವ ಕಿಂಪುರುಷಾದಿಗಳು ಗಡಗಡೆ ನಡುಗುವರು ರಾಜ ಮಾತೆಯಾದ ಕೈಕಸಾದೇವಿಯ ಸುಪುತ್ರನಾಗಿ ತಿಳಿಸಿ ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉತ್ತರವನ್ನು ಬಗೆದು ಅಜೇರಾಗಬೇಕೆಂಬ ಕುತೂಹಲದಿಂದ ಪಾತಾಳ ಲೋಕವನ್ನೇ ಒಕ್ಕು ನಿಮ್ಮ ಅಜಾತ ಶತ್ರುವಾದ ಆ ಹರಿಯನ್ನು ಹಿಡಿಯಲವಾದ ಅಮಿತ ಪರಾಕ್ರಮಶಾಲಿ ನೀವೇ ಅಲ್ಲವೇ ಪ್ರಭು ನೀವೇ ಅಲ್ಲವೇ ಸಾಕು ಸಾಕು ಮಾಡು ಪ್ರಾಸ್ತ ನಿಮ್ಮ ಅಗ್ರಜನನ್ನು ಹೊಗಳಿ ಹೊಗಳಿ ಒಂದು ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ ನಿಮ್ಮಂತವರ ಹೊಗಳಿಕೆಯಿಂದಲೇ ಅಗ್ರಜನು ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಗಗನ ಸಖಿಯರ ಸ್ಪರ್ಶ ಮಾಡಿ ವೇದಾವತಿ ಶಾಪಕ್ಕೆ ಗುರಿಯಾದವನು ಈ ನಮ್ಮ ಅಗ್ರಜನು. ವಿಭೀಷಣ ತಾಯಲು ಗೆಲ್ಲುವ ಬರದೊಳಗೆ ತಾಯಲು ಗೆಲ್ಲುವ ಬರದೊಳಗೆ ತಾಯಲು ಗೆಲ್ಲುವ
ಕಡಿದಿಡುವ ದುರದೊಳಗ ಯಕ್ಷ ಗರುಡ ಕರುವರ ಹಿಡಿದು ಯಕ್ಷ ಗರುಡ ಕರುವರ ಹಿಡಿದು ಗದಾಗಾತದಿ ಬೆಟ್ಟಿ ಬೆರೆಯುವ ತಾಯನ್ನು ಗೆಲ್ಲುವ ಬರದೊಳಗೆ ತುರವ ಕಡಿದಿಡುವ ದುರದೊಳಗ ತಾಯನ್ನು ಗೆಲ್ಲುವ ಬರದೊಳಗೆ ತುರವ ಕಡಿದಿಡುವ ದುರದೊಳಗ ತಾಯನ್ನು ಗೆಲ್ಲುವ ಬರದೊಳಗೆ ತಾಯನ್ನು ಗೆಲ್ಲುವ ಬರದೊಳಗೆ ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿ ತೊಳೆ ಮೇಲೆ ಮಲಗೆದ್ದು ಆತಳ ಪರಾಕ್ರಮಿ ಭುವನ ಭೀಕರನು ರಕ್ಕಸನಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನು ನೀನ ಈ ಅಲ್ಸುವೆಯ ಅವಿವ್ಯಾಕೆ ಬೋಲೆ ಬೋಲೆ ಕುಂಭಕರ್ಣ ವೇಭೀಷಣನೇನು ಬಲ್ಲ ನನ್ನ ವಿಚಾರವನ್ನು ನಾನು ಜಗಬಲ್ಲ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವನು ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವನು ದಿಗ್ಭಕ್ತಿಗಳೇ ಬಿರಿದು ರೋಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಗಂಟ ರಾವಣನು ನೋಡಲು ಭಕ್ತನು 14 ಲೋಕಗಳಲ್ಲೇ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ಎದುರನು ಈ ದಕ್ಷಿಣೇಶ್ವರನು ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು ಮುಕ್ಕಣ್ಣ ಶಿವನೆ ಮುಕ್ಕರಿಸಿ ಮುಕ್ಕಣ್ಣ ಶಿವನೆ ಮುಕ್ಕರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಗಂಟನಿಗೆ ಆಧಾರು ಸಾಟಿ ಇಂಥ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಋಣಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಪಾಪಾರ್ಥಿಯನ್ನು ಪಂಚಭೂತಗಳಿಗೊಡೆಯನಾದ ಪರಶಿವನನ್ನು ಮೃತ್ಯುಂಜಯನನ್ನು ಹೋರಾಡಿಸಿ ಯಾವ ವ್ಯಾಕರಣ ಪಂಡಿತನೆಂಬ ಬಿರುದು ಅಂಕಿತನು ನಾನು. ಸರಿಯಾಗಿ ನುಡಿಗಳು ಏಡಿಯಾದವರಿಗೂ ಹೀರತ್ವವನ್ನೇ ಅದಾವ ಜನ್ಮದ ಪುಣ್ಯವು ಅದಾವ ಜನ್ಮದ ಫಲವು ನಿಮ್ಮಂತ ಬಳಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು, ಮಾತ್ರವು ಸಾರ್ಥಕವಾಯಿತು. ಅಗ್ರಜ ನಿಜ ನಿಜ ಕಟುಬಟ ವೀರ ಸಿಂಹನೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣನೆಂಬ ಸಹೋದರರು ಸಿಡಿದಂತೆ ನಿಂತರೆ ಈ ದರ ಉಳಿಯುವುದೇ? ಶತ್ರುಗಳು ಎದುರಾಗುವರೆ ಅಜಹರಿ ಇಂದ್ರಾದಿ ದೇವತೆಗಳ ಗಣಗಣ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದುದೇ? ಲೋಕನಾಯಕನ ವಾಸವಾಗಿದ್ದ ಕೈಲಾಸವನ್ನ ತನ್ನ ತೋಳ ಒಳಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟ ತರದ ಹಸುರ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ
ನಿತ್ಯ ನಿರಂಜನನ್ನು ಬಯಸುತ್ತಾ ಆ ಮೃತ್ಯು ನೇರನೆ ವಶ ಮಾಡಿಕೊಂಡಿರುವ ನಮಗೆ ಆ ಮೃತ್ಯು ದೇವತೆ ಸೋದರಿ ಅಲ್ಲದೆ ಅವಳು ಎಂದಿಗೂ ನಮ್ಮ ವಿರೋಧಿ ಅಲ್ಲ. ನಾವು ಮುನಿದು ನಿಂತರೆ ಆ ಮುಖಂಡನೇ ಅಚ್ಚರಿ ಪಡುವನು. ಈ ಅಚ್ಚರಿಗಿರಲಿ ಈ ಲೋಕಕ್ಕೆ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಗೆ ಹೋಗಲಿ ದೇವತೆಗಳಿಗೆ ಹೋಗಲಿ ಅಥವಾ ನನ್ನ ಅಜಾತ ಶತ್ರುವಾದ ಹರಿಗೂ ಸಾಧ್ಯವಿಲ್ಲ. ಪುಷ್ಪಕೋಟಿ ಸಮಸ್ತೋತ್ರ ಸ್ತೋತ್ರಕೋಟಿ ಸಮಜಪಂ ಜಪಕೋಟಿ ಸಮಜ್ಞಾನಂ ಜ್ಞಾನಕೋಟಿ ಸಮಕ್ಷಮ ಜ್ಞಾನಕೋಟಿ ಸಮಕ್ಷಮ ಜ್ಞಾನಕೋಟಿ ಸಮಕ್ಷಮ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಪಂಡಿತನೇ ಆಗಿರಲಿ, ಪಾಮರನೇ ಆಗಿರಲಿ, ಪರಿಣಿತನೇ ಆಗಿರಲಿ, ಮನವರಿಕೆ ಮಾಡಿಕೊಂಡು ನಿಷ್ಕರ್ಮ ಕಾರ್ಯಗಳನ್ನು ಸ್ಮರಿಸಿ ನಿಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕರ್ಮ ಕಾರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ಯಾರು ಆ ದೈವನನ್ನು ನೆನೆಯುತ್ತಾ ಸತ್ಪುರುಷ ಶೀಲನಾಗಿರುವನೋ ಅಂತವನಿಗೆ ಜಯಲಕ್ಷ್ಮಿಯು ಒಲಿಯಬಲ್ಲಡು, ದೈವವನ್ನು ರಕ್ಷಿಸಬಲ್ಲನು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಬೇರೆ ಯಾರಾದರೂ ಮಾತನಾಡಿದರೆ ಎಷ್ಟು ಹೊತ್ತಿಗೆ ಅವರ ಶರದಿಯಲ್ಲಿ ಸೇರುತ್ತಿತ್ತು. ಎಚ್ಚರಿಕೆ. ಜನಕ, ಸಮನಾರಿರುವರು ಧರೆಯೊಳಗೆ, ಬಲೆ ಬಲೆ ಕುಬೇರ, ಸಮನಾರಿರುವರು ಧರೆಯೊಳಗೆ, ಅರನವರ ಒಳಗೆ ಮೆರೆಯುವ ನಿಮಗೆ. ಜನಕ, ಬಲೆ ಸಮನಾರಿರುವರು ಧರೆಯೊಳಗೆ, ಅರನವರ ಒಳಗೆ ಮೆರೆಯುವ ನಿಮಗೆ. ಸಮನಾರಿರುವರು ಧರೆಯೊಳಗೆ, ಸರಿ ಸಮನಾರಿರುವರು ಧರೆಯೊಳಗೆ. ಜನಕ, ಅಸಮ ಸಾಹಸದಿ ಮೆರೆಯುವ ನಿಮಗೆ. ಸರಿಸಮರಿರುವರ ತ್ರಿಭುವನದೊಳಗೆ, ಅಸಮ ಸಾಹಸದಿ ಮೆರೆಯುವ ನಿಮಗೆ. ಸರಿಸಮರಿರುವರ ತ್ರಿಭುವನದೊಳಗೆ. ನವನಾಯಕರು ನಿರ್ತವು ನಿಮ್ಮ, ನವನಾಯಕರು ನಿರ್ತವು ನಿಮ್ಮ. ಚರಣ ಸೇವೆಯ ಕೈಯುತ್ತಲಿರಲು, ಚರಣ ಸೇವೆಯ ಕೈಯುತ್ತಲಿರಲು. ಸಮನಾರಿರುವರು ಧರೆಯೊಳಗೆ, ಅರನವರ ಒಲೆದು ಮೆರೆಯುವ ನಿಮಗೆ. ಅರನವರ ಒಲೆದು ಮೆರೆಯುವ ನಿಮಗೆ. ಸಮನಾರಿರುವರು ಧರೆಯೊಳಗೆ, ಸರಿ ಸಮನಾರಿರುವರು ಧರೆಯೊಳಗೆ. ಸರಿ ಸಮನಾರಿರುವರು ಧರೆಯೊಳಗೆ. ಜನಕ, ದೇವತೆಗಳ ದರ್ಪವನ್ನಡಗಿಸಿ ದಿಕ್ಪಾಲಕರನ್ನು ಖಂಡಿಸಿ ಮುನಿಗಳನ್ನು ಸದಮಡಿದು ಯಜ್ಞದ ಆವಿರ್ಭಾವವನ್ನು ಮುರಿದು ಒಬ್ಬಿದ ದೇವೇಂದ್ರ ನನ್ನ ಲಂಕಾ ನಗರದ ಸಿಬ್ಬಂದಿಯನ್ನಾಗಿಸಿ ಈ ತ್ರಿಭುವನವನ್ನು ಮುಷ್ಟಿ ಮಾತ್ರದಿಂದಿಡಿದು ನಿಮ್ಮ ಕೀರ್ತಿ ಪರಾಕ್ರಮಗಳಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲವನು ಈ ತ್ರಿಭುವನದಲ್ಲಿ. ಅವನಿರುವನು ಜನಗ, ಅವನಿರುವನು. ಪ್ರಭು, ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು? ನನ್ನ ಮುದ್ದು ತಂಗಿಯಾದ ಶೂರ್ಪನಖಳು ರೋಧಿಸುತ್ತಾ ಬರುತ್ತಿರುವಳೆ. ಅವರಲ್ಲಿ ಅವಳನ್ನು ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡು. ಆಜ್ಞೆ ಪ್ರಭು. ಏನಾಯಿತು ತಂಗಿ? ಉರಿಲಿ. ಏನ
ಏನದು ಉಳಿ ಉಳಿ ಸರಿಯಾಗಿ ಹೇಳೆ. ರಾಮ ಅಕ್ಕರಾಜ, ಇವಳು ಏನಂದು ಹೇಳುತ್ತಿರುವಳು? ಹೇಳ್ತೀನಿ ನಾಸಿಕ ಹೋಗ್ಬಿಟ್ಟಿದೆ ಪ್ರಭು, ಹೇಳಕ್ ಬರಲ್ಲ. ಈಕೆ ಹೇಳ್ತಿರೋದು ಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ 3 ಜನ ಪ್ರಭು. ಸೀತೆ ಬಹಳ ಸೌಂದರ್ಯವತಿ. ಹೌದು, ನಿಮಗೆ ಜೋಡಿ ಅಂತ ಕರ್ಕೊಂಬರಕ್ ಹೋಗಿದ್ದಾರೆ ಪ್ರಭು. ಆ ಲಕ್ಷ್ಮಣ ಅವನೆಲ್ಲ ಪ್ರಭು ಬಹಳ ಪಟಿಂಗ. ರಾಮ, ಲಕ್ಷ್ಮಣ, ಸೀತೆ ಒಂದೇನಾಯ್ತು? ಆ ಲಕ್ಷ್ಮಣ ಕುಯ್ದು ಕಳಿಸಿದ್ದಾನೆ ಪ್ರಭು. ಅಪಮಾನ, ಸಹಿಸಲಾರದ ಅಪಮಾನ. ಬಿಡಿ ವಂಶದಲ್ಲಿ ಈ ಜನ, ಬಿಡಿ ವಂಶದಲ್ಲಿ ಈ ಜನ ಜಯಿಸಿ ತರುವೆ ರಾಮ ಜಾನಕಿಯನ್ನ, ಜಯಿಸಿ ತರುವೆ ರಾಮ ಜಾನಕಿಯನ್ನ. ದಂಡ ನಿಂತಿ ಮನೆದರು, ದಂಡ ನಿಂತಿ ಮನೆದರು. ಬರಲಿ ಕಡಿ ಸಿಡಿಬೇರಳದು, ಬರಲಿ ಕಡಿ ಸಿಡಿಬೇರಳದು. ಸಿಗಿ ವಂಶದಲ್ಲಿ ಈ ಜನ. ಹಾರಿಲ್ಲ ಗೆಲ್ಲಲೆನ್ನದರೆಯಲ್ಲಿ ತೋರಿಲ್ಲಿ ಅರಿಗರುಡ ಗಂಧರ್ವ. ಹಾರಿಲ್ಲ ಗೆಲ್ಲಲೆನ್ನದರೆಯಲ್ಲಿ ತೋರಿಲ್ಲಿ ಅರಿಗರುಡ ಗಂಧರ್ವ. ಬಿಡಿವೆನ ಕೂಳಲ, ಬಿಡಿವೆನ ಕೂಳಲ. ಬರಲಿ ಕಡಿ ಸಿಡಿಬೇರಳದು, ಬರಲಿ ಕಡಿ ಸಿಡಿಬೇರಳದು. ಸಿಗಿ ವಂಶದಲ್ಲಿ ಈ ಜನ ಜಯಿಸಿ ತರುವೆ ರಾಮ ಜಾನಕಿಯನ್ನ, ಜಯಿಸಿ ತರುವೆ ರಾಮ ಜಾನಕಿಯನ್ನ. ದಂಡ ನಿಂತಿ ಮನೆದರು, ದಂಡ ನಿಂತಿ ಮನೆದರು. ಬರಲಿ ಕಡಿ ಸಿಡಿಬೇರಳದು. ಸಿಗಿ ವಂಶದಲ್ಲಿ ಈ ಜನ, ಈ ಜನ, ಈ ಜನ. ಮಾನವರು ಈ ರೀತಿ ಅಪಮಾನಗೊಳಿಸಿದರೆ ಸಹಿಸಲು ದುರೋತ್ಮರ ಚಂದ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧಿಮಂತ ನೆನೆಸಿ ಕನಸು ಮನಸ್ಸಿನಲ್ಲಿಯೋ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕ್ಷಣಕ್ಕೆ ಬದುಕಲು ಸಾಧ್ಯವಿಲ್ಲ. ಈಗಿರುವಲ್ಲಿ ದಂಡಕಾರುಣ್ಯಕ್ಕೆ ಬಂದು ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಮಾನವರು ಅಗ್ರಜ ನಡ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ.
ಶಾಂತನಾಗು. ಏ? ಸೋದರಿಯಾದ ಮಾತ್ರಕ್ಕೆ ಅವಳೇನು ಪರಿಗ್ರಹಳೇನು? ಏ ಶೂರ್ಪನಖ, ಇಲ್ಲಿ ಬಾ, ಇಲ್ಲಿ ಬಾರಿ. ಅವರೇನು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೇನೆ? ನೀನೇನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ, ಅದಕ್ಕೆ ಅವರು ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೇ ಆದ ಗಂಡ ಕಾರ್ಯದಲ್ಲಿ ನೆನೆಸಿ ನಮಗೆ ಅನ್ಯಾಯ ಮಾಡಿರುವ ಆ ನರಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಕುಂಭಕರ್ಣ, ಅಗ್ರಜ, ಅಣ್ಣ, ಆ ಸೀತೆಯು ಬಹಳ ಸುಂದರಿಯು. ಅವಳನ್ನು ಬಲೆ ಬಲೆ ತಂಗಿ, ನಾಸಿಕವಾದರು ಬುದ್ಧಿಯು ದೇಹವು ಮಾತ್ರ ಚುರುಕಾಗಿಯೇ ಇದೆ. ತಂಗಿ, ನೀನು ಹಂತಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ಯಾರಲ್ಲಿ ಮಾವದದ ಮಾರುಚನನ್ನು ಕೂಡಲೇ ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಾ ಮಾವ ಬಾ. ರಾಮನೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ನನ್ನ ತಂಗಿಯಾದ ಶೂರ್ಪನಖಳು ದಂಡ ಕಾರಣಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆಯು ಸೇರಿ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದಾರೆ. ಅವರೇನು ಮಾನವರೋ ಅಥವಾ ದಾನವರು? ಗೊತ್ತಿಸಿ ಹೇಳು ಮಾವ. ಆಗಬಹುದು. ರಾಮನೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯವನ್ನು ನುಡಿಯುತ್ತಿರುವೆ ಮಾವ. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಾನು ಹೇಳುತ್ತಿರುವುದು ಸತ್ಯ. ಈ ರಾವಣನ ಸನ್ನಿಧಾನದಲ್ಲಿ ಸಮಸ್ವರದಿಂದ ಸಮಕ್ಷಮದಿಂದ ಸಮಸ್ವರ ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ಹೇ ಭೀಷಣ, ಈತನ ಕಣ್ಗಳಲ್ಲಿರುವ ತೋಳೆ ಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಅಗ್ರಜ, ಈ ಲಂಕಾ ನಗರದಲ್ಲಿ ಪಂಡಿತೋತ್ತಮರಿರುವರು ಈ ಮಾರೀಚ ಮಾವರೊಬ್ಬರೇ. ಆದ್ದರಿಂದ ಈ ಗುರು ನಿಂದನೆಯನ್ನು ನನ್ನಿಂದ ಸಹಿಸಲಾಗದು. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಓರ್ಷಿತನು, ನಾನು ಓರ್ಷೆಯಾದಾತನು. ನೀನು ನನ್ನರ ಮನೆಯ ಒಪ್ಪುಂಡು ಬೆಳೆದಿರುವೆ. ನೀನು ನನಗೆ ಸಹಾಯ ಮಾಡಲೇಬೇಕು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳು ರಾಮನೇಶ್ವರ. ಮಾವ, ಆ ಸೀತೆಯು ಬಹು ಸೌಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕೇ ಬೇಕು ಮಾವ. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ನೊಂದಿ ಬದುಕಲಾರೆ, ಕ್ಷಮಿಸು. ಮಾವ, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡಿ ಬಿಡುವೆನು. ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮಣಿಯುವುದೇ ಲೇಸು. ರಾಮನೇಶ್ವರ, ನೀನು ಹೇಳಿದ ಹಾಗೆ ನಾನು ಹೇಮ ಸಾರಂಗಿ ವೇಷ ಧರಿಸಿ ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡು, ನಾನಿನ್ನು ಹೊರಡುವೆನು. ರಹಸ್ಯ ಕುಂಭಕರ್ಣ, ಅಗ್ರಜ, ಇನ್ನು ನನ್ನ ಕಾರ್ಯ ಸೋದರಿ ಆದಂತೆ ಸರಿ. ಶಂಭೋ ಮಹಾದೇವ. ಹಾಗಾದರೆ ಮಹಾಪ್ರಭು, ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವನ್ನೆಲ್ಲ ಎಚ್ಚರಗೊಳಿಸಲೇ? ಬೇಡ ಬೇಡ ಪ್ರಹಸ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲಿ ಹಿಂತಿರುಗಿಸುವೆನು. ಸೀತಾಪರ್ಣ, 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 ಸೀತಾಪರ್ಣ. ಜಟಾಜೂಟ ನೀಲಕಂಠ ಪರಶಿವನೆ ಪಾಲಿಸೋ ಚಂದ್ರಮೌಳಿ ತಟನಿವ ಪಾದಕಂಠ ಬೇಗವ. ಜಟಾಜೂಟ ನೀಲಕಂಠ ಪರಶಿವನೆ ಪಾಲಿಸೋ ಚಂದ್ರಮೌಳಿ
ಕಾಲಗೋಟ ಭಕ್ಷಿಸಿದ ಶಂಕರ ಅಭಯಂಕರ ಉಳಿಸಿ ಬಂದ ಕಾಲಗೋಟ ಭಕ್ಷಿಸಿದ ಶಂಕರ ಅಭಯಂಕರ ತ್ರಿನೇತ್ರದ ಪಿನಾಕದರ ತ್ರಿನೇತ್ರದ ಪಿನಾಕದರ ಹರ ಹರ ಶಿವ ಶಂಕರ ಜಟಾಜೂಟ ನೀಲಕಂಠ ಪರಶಿವನೇ ಮಾಲಿಕ ಚಂದ್ರಮೌಳಿ ಕದನಿ ಮಾಲಿ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅದೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು ಸೀತಾಮಾತೆ ಯಾರೆಂದು ಎಷ್ಟು ಹೇಳಿದರು, ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರಲು ಹೋಗಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ದುರಹಂಕಾರಿಗಳಿಗೆ ತಕ್ಕ ಸಾಕ್ಷಿಯಾಗಲೇಬೇಕು. ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದದ್ದೇ ಆದಲ್ಲಿ ಇಡೀ ಲಂಕೆಯೇ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ.
ತಿಳಿಗೆಯಿಲ್ಲ ನಿಜವನು ಅರುವೆ ತಿಳಿಯೈದ ಆಯ ಮೃಗವ ನೀನಿದ ಕಂಡು ಬಯಸುವೆ ಏಕೆ ಇದ ಮಾಯ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸು ಅದರಲ್ಲೇ ನೆಲೆಸಿದೆ. ದಯಮಾಡಿ ಅದನ್ನು ತಂದುಕೊಡಿ. ಅದರ ಸಂಗಡ ಆಟವಾಡಿಕೊಂಡು ಬೇಸರವನ್ನು ಕಳೆಯುವೆನು. ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ನಾನು ಈ ಸ್ಥಳದಲ್ಲಿಯೇ ಕಂಡಿಲ್ಲ. ಇದನ್ನು ನೋಡಿದರೆ ಮಾಯಾಮೃಗವೆಂದು ಸಂದೇಹವಾಗುತ್ತದೆ. ಆದ್ದರಿಂದ ಅದನ್ನು ನೀನು ಬಯಸಬೇಡ ಬಿಡು. ಸ್ವಾಮಿ, ಈ ಮೃಗವನ್ನು ನೋಡಿದ ಕ್ಷಣ ನನ್ನ ಮನಸ್ಸು ಸಂತೋಷ ಸಾಗರದಲ್ಲಿ ತೇಲಾಡುವಂತಿದೆ. ದಯಮಾಡಿ ಅದನ್ನು ನನಗೆ ತಂದುಕೊಡಿ. ಸೀತಾ, ಈ ಹಿಂದೆ ನಾವು ಶೂರ್ಪಣಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ಆದ ಕಾರಣ ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಇದನ್ನು ಬಯಸಿ ನೀನೂ ದುಃಖಿಸುವುದಲ್ಲದೆ ನಮ್ಮನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಆಹಾ, ಕಾಡಿನಲ್ಲಿ ಈ ಮೃಗವನ್ನು ಬಯಸಿದನೆ. ಇಷ್ಟೊಂದು ಕಲ್ಪನೆಯೇ ಸ್ವಾಮಿ? ನೋಡಿ, ನೀವು ನನಗೆ ಈ ಮೃಗವನ್ನು ತಂದು ಕೊಡದಿದ್ದರೆ ನಾನು ಯಾವ ಫಲಹಾದಿಗಳನ್ನು ಸೇವಿಸುವುದಿಲ್ಲ. ಜಾನಕಿ, ಶಾಂತಳ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ ಕರೆದಿರಾ? ಜಾನಕಿಯು ಆ ಮೃಗವನ್ನು ಬಯಸಿದ್ದಾಳೆ. ನಾನು ಹಿಡಿದು ತರಲೇನಣ್ಣ? ಬೇಡ ಲಕ್ಷ್ಮಣ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ನೆರವೇರಿಸಬೇಕಾದದ್ದು ಪತಿಯಾದವನ ಕರ್ತವ್ಯ. ಆದ ಕಾರಣ ಆ ಮೃಗವನ್ನು ನಾನೇ ಹಿಡಿದು ತರುತ್ತೇನೆ. ಹಾಗೆ ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿಯೋರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ನೀನು ಕದಲಕೂಡದು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಎಲೆ ಮೃಗವೇ, ನಿಲ್ಲು ನಿಲ್ಲು. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿವೆ. ಎಲೆ ಮೃಗವೇ, ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಎಲೆ ಮೃಗವೇ, ಹಾ ಲಕ್ಷ್ಮಣ, ಹಾ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ ಕೇಳಿದೀಯಾ? ಆರ್ಯಪುತ್ರನ ಧ್ವನಿಯಂತೆ ಕೇಳಿ ಬರುತ್ತಿರುವುದು. ಬೇಗ ಬೇಗ ಹೋಗಿ ನಿನ್ನಣ್ಣನಿಗೆ ಸಹಾಯವನ್ನು ಮಾಡು. ಧ್ವನಿ ಏನೋ ಕೇಳಿ ಬಂತು ತಾಯಿ, ಆದರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ತಾಯಿ. ಲಕ್ಷ್ಮಣ, ಲಕ್ಷ್ಮಣ, ನಿನ್ನಣ್ಣನು ಯಾವುದೋ ಅಪಾಯದಲ್ಲಿ ಸಿಲುಕಿರುವಂತಿರುವುದು. ದಯಮಾಡಿ ದಯಮಾಡಿ ನಿನ್ನಣ್ಣನ ಕುಶಲವನ್ನು ನೋಡು. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ಭಯಪಡಬೇಡಿ, ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ನಾನು ಇಷ್ಟು ವಿಧವಾಗಿ ಹೇಳಿದರು ನೀನು ಹೋಗದಿರುವುದನ್ನು ನೋಡಿದರೆ ನಿನ್ನಣ್ಣನು ಇಲ್ಲದ ಸಮಯದಲ್ಲಿ ನನ್ನನ್ನು ಮೋಹಿಸುವೆಂದು ರಾಮಚಂದ್ರ
ಮದೆಂದೋ ಸಾಕು ತಾಯಿ ಸಾಕು. ನಿಮ್ಮ ಈ ಮಾತುಗಳನ್ನು ಸಹಿಸಲಾರೆ ತಾಯಿ. ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರ ದೇವಿಗಿಂತ ಹೆಚ್ಚೆಂದು ಭಾವಿಸಿದ್ದೆ. ಆಗಲಮ್ಮ, ಅಣ್ಣನ ಆದೇಶವನ್ನು ತಿರಸ್ಕರಿಸಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ನಾನೀಗ ಹೋಗುವೆನು ಅಮ್ಮ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುವನು. ನಾನಾಗಲಿ ನನ್ನ ಅಣ್ಣನಾಗಲಿ ಬರುವ ತನಕ ನೀವು ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟದಿರಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಹಾಗೆ. ವನಸ್ಥಳಂಗಳಿರಾ ತೊರುಲತೆಗಳಿರಾ ವಟವೃಕ್ಷಗಳಿರಾ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಸೀತಾ ಮಾತೆಯ. ಢಮ ಢಮರುಗಧರನೆ ನಾಟ್ಯಲೋಲ ಶಿವನೇ. ಢಮ 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 ಢಮರುಗಧರನೆ ನಾಟ್ಯಲೋಲ ಶಿವನೇ. ಲೋಕವ ಕಾಯುವ ಕಾಲ ಕಾಲಹಾರ ಕಾಯುವ ಕಾಲ ಕಾಲಹಾರ ಅಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಲೋಕವ ಕಾಯುವ ಕಾಲ ಕಾಲಹಾರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ.
ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ಅಳಿಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ಹರಿಸಿದನೇ ಸಾಮ ಗಾನ ಪ್ರಿಯ ಶಂಕರನೇ ಸಾಮ ಗಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಹರ ಹರ ಶಂಕರನೇ ಭವಭಯ ಶಂಕರನೇ ಹರ ಹರ ಶಂಕರನೇ ಭವಭಯ ಶಂಕರನೇ ಶಿವ ಶಂಕರನೇ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜಾರಿಗೆ ವಂದಿಸುವನು ನಮಸ್ಕರಿಸುವೆ. ಭದ್ರೆ ಬಹುದೂರದಿಂದ ನಡೆದು ಬಳಲಿ ಬಂದಿರುವುದು ಹಸಿವಿನ ತೃಷೆಯಾದರೂ ನನ್ನನ್ನು ಬಾಧಿಸುತ್ತಿರುವುದು ಏನಾದರೂ ನೀಡು ಭದ್ರೆ. ಪೂಜ್ಯ, ನನ್ನ ಪತಿಯಾದ ಶ್ರೀರಾಮಚಂದ್ರನು ಹಾಗೂ ಮೈದುನನಾದ ಲಕ್ಷ್ಮಣ ಎಲ್ಲಿಯೋ ಹೋಗಿರುವರು. ಅವರು ಬಂದ ತಕ್ಷಣ ನಿಮಗೆ ಭಿಕ್ಷೆಯನ್ನು ನೀಡಲು ಅಲ್ಲಿವರೆಗೂ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು ಭದ್ರೆ. ಅಬ್ಬಾ, ಇವಳೆಂಥ ಲಾವಣ್ಯವತಿ, ಇವಳೆಂಥ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯೂ ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಸೀತಾ, ಸೀತಾ, ಅಬ್ಬಾ, ಏನಿದು? ಲಕ್ಷ್ಮಣ, ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡೆಯುವಂತೆ ಸಪ್ತ ಋಷಿಗಳನ್ನೇ ಪ್ರತಿಪಾದಿಸಿರುವೆಯಾ? ಸೀತಾ, ಸೀತಾ, ನೀನೆಂತ ಲಾವಣ್ಯವತಿ, ನೀನೆಂತ ಸೌಂದರ್ಯವತಿ. ಅಂದು ನಿನ್ನ ಸ್ವಯಂವರದಲ್ಲಿ ನಾನು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿದಾಗ ನೀನು ಉಪ್ಪರಿಕೆ ಮೇಲೆ ಕುಳಿತು ನಸನಕ್ಕಳಲ್ಲವೇ?
ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಶಾಸ್ತ್ರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರ ನೋಕಿ ಚಿತ್ರಗೊಳಿಸುತ್ತಿರುವವು. ಅದು ಅಲ್ಲದೆ ಈಗ ನನ್ನ ತಂಗಿ ಶೂರ್ಪನಖಿಯಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ರಕ್ತವು ಕೊದಕುದಲ್ಲಿ ಕುದಿಯುತ್ತಿರುವುದು. ಈ ಸೇಡಿನ ಜ್ವಾಲೆ ಇಂದು ಸೀತಾಪಹರಣ. ಸೀತಾಪಹರಣ ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಅಡಗಿರುವ ಮಾತುಗಳನ್ನು ನಿನಗೆ ತಿಳಿಸುವೆ. ಸೀತಾ, ನಿನ್ನ ಮೇಲಿನ ಮೋಹದಿಂದಾಗಿ ನನ್ನ ಮಾವನದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ರಾಮನ ಬಾಣಕ್ಕೆ. ಮಾವ ಮಾರೀಚ ನನ್ನ ಛಲಕ್ಕೋಸ್ಕರವಾಗಿ ಇಂದು ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿಬಿಡು ಮಾವ. ಏನಿದು ವಿಕಟವಾದ ನರಿಗಳ ಕೂಗು? ಶಿರೋ ಮೇಲ್ಭಾಗದೋಳು ಹಾಗೆ ಗೃದ್ಧಾದಿಗಳ ಜಯಂಕಾರ. ಇವೆಲ್ಲವಕ್ಕೂ ಎದುರುವನೇ ಈ ಶಿವಭಕ್ತ ಬ್ರಾಹ್ಮಣ, ದಶಕಂಠ ರಾವಣ, ಈ ಪ್ರಚಂಡ ರಾವಣ. ಈಗಾಗಲೇ ವೇಳೆ ಆಯಿತು. ನನ್ನ ಮಾವನದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹು ದೂರ ಕರೆದುಕೊಂಡು ಒಯ್ಯುವನು. ಅಷ್ಟರಲ್ಲಿ ನನ್ನ ಕಾರ್ಯವನ್ನು ಸಾಧಿಸಲೇಬೇಕು. ಅಯ್ಯೋ ಹಸಿವು ತಾಳಲಾರೆನು ಭದ್ರೇ. ಅಯ್ಯೋ, ಕೈಕಾಲುಗಳು ಸೋಲುತ್ತಿರುವವು, ಕಣ್ಣಾಲಿಗೆ ತಿರುಗುತ್ತಿರುವುದು. ಭದ್ರೇ, ಏನಾದರೂ ನೀಡು ಭದ್ರೇ, ನೀಡು. ಕ್ಷಮಿಸಿ ಪೂಜಾರಿ. ಇನ್ನು ಸ್ವಲ್ಪ ಮುಂದೆ ಬಂದು ನೀಡಬಾರದೆ ಭದ್ರೇ? ಪೂಜ್ಯರಿ, ಇಲ್ಲಿ ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟುವಂತಿಲ್ಲ. ಏನು? ನಮ್ಮಂತ ಯತಿಥಿಗಳಿಗೆ ಸಪ್ತ ಋಷಿಗಳ ಆಜ್ಞೆ? ಒಂದು ವೇಳೆ ನಾನು ಹಸಿವಿನಿಂದ ಬಳಲಿ ಈ ಆಶ್ರಮದಲ್ಲಿ ಮೃತನಾದರೆ ನೀನು ಧರ್ಮಕ್ಷ ದೋಷಕ್ಕೆ ಗುರಿಯಾಗುವೆ. ಇದು ನೋಡು. ಇನ್ನು ಸ್ವಲ್ಪ ಮುಂದೆ ಬಾಬದ್ರೆ, ಇನ್ನು ಸ್ವಲ್ಪ ಬಾಬದ್ರೆ. ಜಾನಕಿ, ಇದೋ ನೋಡು ಮೌಲಂಚ ವಂಶ ಕಲಚ ಮುನಿ ಚಂದ್ರನ. ಜಾನಕಿ, ಇದೋ ನೋಡು ಮೌಲಂಚ ವಂಶ ಕಲಚ ಮುನಿ ಚಂದ್ರನ. ಇದೋ ನೋಡು ದಾನವೇಂದ್ರನ. ಇದೋ ನೋಡು ನಿರ್ಜರ ಮನೋತ್ಸಾಹ ಭಂಗನ. ಇದೋ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ಮನ್ಮದಾಂಕನ. ಇದೋ ನೋಡು ಹರಿರಾಯರ ಗಂಧ.
ರಾವಣ ಸಾರ್ವಭೌಮನ ಜಾನಕಿ ಇದೋ ನೋಡು, ಸ್ವರ್ಣ ಲಂಕಾಧೀಶ್ವರನಾದ ದಶಗಟ್ಟ ರಾವಣ ಸಾರ್ವಭೌಮನನ್ನು. ಜಾನಕಿ, ವಾಜ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ, ಈ ದುರುಳನು ನನ್ನನ್ನು ಅಪಹರಿಸುತ್ತಿರುವನು. ನನ್ನನ್ನು ರಕ್ಷಿಸಲು ಯಾರು ಇಲ್ಲವೇ? ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿಯು ನೀನಾದರೂ ನನ್ನನ್ನು ಕಾಪಾಡಬಾರದೆ? ಜಾನಕಿ, ಈಗ ನೀನು ನನ್ನ ಬಂದಿಯಾಗಿರುವೆ. ದುಃಖಿಸುವುದರಿಂದೇನು ಪ್ರಯೋಜನ? ಸಕಲ ಸಿರಿ ರಾಜ ವೈಭವವನ್ನು ಬಯಸಿ ನನ್ನ ಪಟ್ಟ ತರಿಸಿ ಆಗುವೆ ಅಂತೆ. ನಡೆ ನಡೆ ಲಂಕಾ ನಗರಕ್ಕೆ. ದಶರಥ ಚಕ್ರವರ್ತಿ ಮಾವನವರೇ, ನೀವಾದರೂ ನನ್ನನ್ನು ರಕ್ಷಿಸಬಾರದೆ? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಅಯ್ಯ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ಈ ದುರುಳನು ನನ್ನ ಪತಿಯು ಇಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸುತ್ತಿರುವನು. ನೀನಾದರೂ ನನ್ನನ್ನು ಕಾಪಾಡಬಾರದೆ? ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದರಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಬುದ್ಧಿಯಂತೆ. ಸತ್ತ ಎಳೆಗಳನ್ನು ಕಿತ್ತು ಕಿತ್ತು ತಿನ್ನುವ ನೀನು ನಾನಾರೆಂಬುದನ್ನು ಕೇಳಿವಯ? ಮೊದಲು ನೀನಾರೆಂಬುದನ್ನು ತಿಳಿಸು. ಮೊದಲು ನೀನು ಯಾರೆಂದು ಹೇಳು. ನಾನು ದೋಷಗಂಟ ರಾವಣ ಸಾರ್ವಭೌಮನು. ನೀನಾರೆಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಓ ಜಟಾಯು, ಈತನು ಮಹಾಪರಾಕ್ರಮಿ ಎಂದು ಕೇಳಿದರು. ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲದರಾದ್ದರಿಂದ ನಮ್ಮ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ ಜಟಾಯು ನನ್ನ ಎಡಗಾಲು ಮುಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆಯು ಎಲ್ಲಿರುವುದು? ನನ್ನ ಜೀವದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಸರಿ, ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಜಾನಕಿ, ಇನ್ನು ನಿನ್ನ ಸಹಾಯಕರಾರಿಲ್ಲ. ರಥವು ಸಿದ್ಧವಾಗಿರುವುದು. ನಡೆ ನಡೆ ಲಂಕಾ ನಗರಕ್ಕೆ. ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗಿಂತ ದುರವಸ್ಥೆ ಉಂಟಾಯಿತೆ. ಈ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಿಳಿಸುವವರೆಗೂ ನಿನ್ನ ಪ್ರಾಣ ಹೋಗದಿರಲಿ ಪಕ್ಷಿರಾಜ. ನಡೆ, ರಥವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ.